ಹಲೋ ಎವ್ರಿವನ್, ವೆಲ್ಕಮ್ ಟು ಧ್ರುಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ತಂಗಿದು ಸೀಮಂತದ ವ್ಲಾಗ್ ಆಗಿರುತ್ತೆ. ನಾವು ನನ್ನ ತಂಗಿಗೆ ಸೀಮಂತ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಒಂದು ಸಣ್ಣ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನೇ ಒಂದು ಒಳ್ಳೆಯದಾಗಬೇಕು ಅಂದರೂ ಫಸ್ಟು ದೇವರಿಗೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ನನ್ನ ತಂಗಿ ಕೈಲೂ ಕೂಡ ಮನೇಲಿ ಪೂಜೆ ಮಾಡಿಸಿ ಅಲ್ಲಿಂದ ನಾವು ಚೌಟ್ರಿಗೆ ಹೊರಟು ನನ್ನ ಮೈದನ ಕೈಯಲ್ಲಿ ಅರಿಶಿನ ಕುಂಕುಮ ಇಡಿಸಿ ಹೂವಿನ ಹಾರ ಹಾಕಿಸಿ ಶಾಸ್ತ್ರ ಮಾಡಿದ್ವಿ. ಬಳೆ ಎಲ್ಲ ತೊಡಿಸಿ. ನನ್ನ ತಂಗಿಗಂತೂ ತುಂಬಾ ಆಸೆ, ಹಿಂಗೆ ಆಗಬೇಕು, ಇದೇ ರೀತಿ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬ ದಿವಸದಿಂದ ಆಸೆ ಪಡ್ತಾಯಿದ್ಲು. ಅವಳಿಗೆ ಡೆಲಿವರಿ ಡೇಟ್ ಬೇರೆ ಹತ್ರನೇ ಇರೋದ್ರಿಂದ ನಮಗೆ ಸೀಮಂತ ಮಾಡಿಸ್ಕೊಳ್ತಾಳೋ ಇಲ್ವೋ, ಅದಕ್ಕೆ ಮುಂಚೆನೇ ಡೆಲಿವರಿ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಸೀಮಂತ ಚೆನ್ನಾಗಿ ನಡೀತು. ಅವಳು ಕೂಡ ತುಂಬ ಖುಷಿಯಿಂದ ಇದ್ಲು. ಅವಳಿಗೆ ಆರತಿ ಮಾಡಿ ಮಡ್ಲು ತುಂಬಿ ಅವಳಿಗೆ ಆಶೀರ್ವಾದ ಮಾಡಿದ್ವಿ. ನಮ್ಮ ಫ್ಯಾಮಿಲಿಯವರು, ಫ್ರೆಂಡ್ಸು, ರಿಲೇಷನ್ಸು ಎಲ್ಲರೂ ಸೇರಿ ಅವಳಿಗೆ ಆಶೀರ್ವಾದ ಮಾಡಿದ್ವಿ. ನಿಮ್ಮ ಆಶೀರ್ವಾದನೂ ಮುಖ್ಯ. ಅವಳಿಗೆ ಮತ್ತು ಅವಳ ಮಗುಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ಯಾವ ಮಗು ಆಗುತ್ತೆ ಅಂತ ಕಮೆಂಟ್ ಮಾಡಿ. ಹೀಗೆ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡೋದ್ವಿ, ಮನೆ ತುಂಬಿಸ್ಕೊಂಡ್ವಿ. ತುಂಬ ಖುಷಿಯಾಯಿತು. ಎಲ್ಲನೂ ತುಂಬ ಚೆನ್ನಾಗಾಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.